ಸ್ಟ್ರೋಕ್ ಆಗಿರೋ ಪೇಷಂಟ್ಸಲ್ಲಿ ತುಂಬ ಮುಖ್ಯವಾದ ಎಕ್ಸಸೈಸ್ ಏನಂದರೆ, ಒಂದು ಈ ಹಿಪ್ ಜಾಯಿಂಟ್ನ ಮೇಲಕ್ಕೆ ಮಾಡಬೇಕು. ಹಿಪ್ ಜಾಯಿಂಟ್ ಎರಡೂ ಕೈ ಈ ಥರ ಇಟ್ಕೋಬೇಕು. ಎರಡು ಕೈ ಈ ಥರ ಸಪೋರ್ಟ್ ಇಟ್ಕೊಂಡು ಈ ಪೋರ್ಷನ್ ಮಾತ್ರ ಮೇಲಕ್ಕೆ ಎತ್ತಬೇಕು. ಡೌನ್ ಮಾಡಿ, ಮೇಲಕ್ಕೆತ್ತಿ, ಡೌನ್ ಮಾಡಿ, ಮೇಲಕ್ಕೆತ್ತಿ. ಈ ಥರ 10 to 15 ಟೈಮ್ಸ್ ಈ ಥರ ಮಾಡಬೇಕು. ಆಮೇಲೆ ಏನು ಮಾಡಬೇಕು ಅಂದರೆ, ಈ ಕಾಲನ್ನ ಮಂಡಿಗಳನ್ನ ಎರಡನ್ನೂ ಫೋಲ್ಡ್ ಮಾಡಿ, ಓಕೆ, ಈ ಥರ ಫೋಲ್ಡಿಂಗ್ ಇಟ್ಕೋಬೇಕು. ಇವಾಗ ಹಿಪ್ ಜಾಯಿಂಟ್ನ ಮೇಲಕ್ಕೆ ಎತ್ತಿ, ಡೌನ್ ಮಾಡಿ, ಎತ್ತಿ, ಡೌನ್ ಮಾಡಿ, ಈ ಥರ ಎಕ್ಸಸೈಸ್ ಮಾಡಬೇಕಾಗಿರುತ್ತೆ. ಅದು ಸ್ಟಾರ್ಟಿಂಗ್ ಒಂದು 10 ನಿಮಿಷ 15 ನಿಮಿಷ ಆಗಿದ್ದಾದಮೇಲೆ ಏನು ಮಾಡಬೇಕು, ಹಿಪ್ ಜಾಯಿಂಟ್ ಮೇಲೆ ಮಾಡಿ, ಬೆಲ್ವಿಸ್ ಮೇಲೆ ಮಾಡಿ, ಓಕೆ, ಹಾಗೆ ಹೋಲ್ಡ್ ಮಾಡಿ 10 ಸೆಕೆಂಡ್ಸ್, ಡೌನ್ ಮಾಡಿ, ಮೇಲಕ್ಕೆತ್ತಿ, ಹೋಲ್ಡ್ ಮಾಡಿ 10 ಸೆಕೆಂಡ್ಸ್, ಡೌನ್ ಮಾಡಿ. ಈ ಥರ 30 ಸೆಕೆಂಡ್ಸ್ ತನಕ ಮಾಡಬೇಕಾಗಿರುತ್ತೆ. ಎಕ್ಸಸೈಸ್ ನಂಬರ್ 1. ಎಕ್ಸಸೈಸ್ ನಂಬರ್ 2. ಎಕ್ಸಸೈಸ್ ನಂಬರ್ 2 ಬಂದು ಬಟರ್ಫ್ಲೈ ಲೆಗ್ಸ್. ಈ ಥರ ಎರಡನ್ನೂ ಓಪನ್ ಮಾಡಬೇಕು, ಕಾಲು ಎರಡನ್ನೂ ಕ್ಲೋಸ್ ಮಾಡಬೇಕು, ಓಪನ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ಸ್ಟಾರ್ಟಿಂಗ್ ಫೇಸಲ್ಲಿ ಸ್ಟ್ರೋಕ್ ಆಗಿ ಪ್ಯಾರಲೈಸ್ ಆಗಿ ಫೋಲ್ಡಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋವಾಗ ಒಬ್ಬರು ಈ ಥರ ಸಪೋರ್ಟ್ ಕೊಟ್ಟು, ಚೆನ್ನಾಗಿರೋ ಕಾಲಿಗೆ ಸಪೋರ್ಟ್ ಬೇಡ, ಸ್ವಲ್ಪ ಪ್ಯಾರಲೈಸಿಸ್ ಆಗಿರೋ ಕಾಲಿಗೆ ಈ ಥರ ಸ್ವಲ್ಪ ಸಪೋರ್ಟ್ ಕೊಟ್ಕೊತಾ ಇರಬೇಕು, ಈ ಥರ ಮೇಲೆ ಕೆತ್ತೋದಕ್ಕೆ. ಓಕೆ, ಇದು ಎಕ್ಸಸೈಸ್ ನಂಬರ್ 2. ಎಕ್ಸಸೈಸ್ ನಂಬರ್ 3. ಎರಡು ಕಾಲು ಒಂದು ಕಡೆಗೆ ಈ ಥರ ವಾಲಿಸ್ಬೇಕು, ಮಲಗಿಸ್ಬೇಕು. ಈ ಕಡೆ ಆಮೇಲೆ ಹತ್ತು ಕಡೆ. ಇದು ಒಂದು 30. ಪ್ರತಿಯೊಂದು ಎಕ್ಸಸೈಸಸ್ಸನ್ನು 15, 20, 30, 50 ಆದಷ್ಟು ಎಕ್ಸ್ಕೊಂಡು ಹೋಗ್ತಾ ಇರಬೇಕು. ಎಕ್ಸಸೈಸ್ ನಂಬರ್ 3 ಆಯಿತು. ಎಕ್ಸಸೈಸ್ ನಂಬರ್ 4. ಎಕ್ಸಸೈಸ್ ನಂಬರ್ 4 ಬಂದು ಎರಡು ಮಂಡಿಗಳು ಮಡಚಬೇಕು. ಓಕೆ, ಕ್ಲೋಸ್, ಓಕೆ, ಓಪನ್. ಇದರಲ್ಲಿ ಒಂದು ಮಿಸ್ಟೇಕ್ ಎಲ್ಲರೂ ಏನು ಮಾಡ್ತಾರೆ ಅಂದರೆ, ಕಾಲು ಎತ್ತಬಾರ್ದು, ಫೋಲ್ಡ್ ಮಾಡಿ, ಎರಡು ಫೋಲ್ಡ್ ಮಾಡುವಾಗ ಇದು ಹಾಗೆ ಇದನ್ನು ಟಚ್ ಇರಬೇಕು, ಹೀಗೆ ಹೋಗಿ ಇದೇ ರೀತಿ ಬರಬೇಕು. ಇದನ್ನು ಟಚ್ ಮಾಡಿಕೊಂಡು ಈ ಥರ ಹಿಂದಕ್ಕೆ ಹೋಗಬೇಕು, ಟಚ್ ಮಾಡಿಕೊಂಡು ಮುಂದಕ್ಕೆ ಬರಬೇಕು. ಇದು ಎಕ್ಸಸೈಸ್ ನಂಬರ್ 4. ಯಾವ ಥರ? ಓಕೆ, ಎಕ್ಸಸೈಸ್ ನಂಬರ್ 5. ಒಂದೊಂದು ಕಾಲು. ಎಕ್ಸಸೈಸ್ ನಂಬರ್ 5. ಒಂದೊಂದು ಕಾಲು ಮಾಡಬೇಕು. ಇದು ಎಕ್ಸಸೈಸ್ ನಂಬರ್ 5. ಇವಾಗ ಎಕ್ಸಸೈಸ್ ನಂಬರ್ 6. ಎಕ್ಸಸೈಸ್ ನಂಬರ್ 6. ಎರಡು ಕಾಲು ಮೇಲೆ ರೇಸ್ ಮಾಡಬೇಕು. ರೇಸ್ ಮಾಡಿ, ಓಕೆ, ಡೌನ್ ಬಿಡಿ. ಇವಾಗ ಆ ಕಾಲು ರೇಸ್ ಮಾಡಿ, ಡೌನ್ ಬಿಡಿ. ಚೆನ್ನಾಗಿರೋ ಕಾಲ್ಗೂ ಮಾಡಬೇಕು, ಪ್ಯಾರಲೈಸ್ ಆಗಿರೋ ಕಾಲ್ಗೂ ಮಾಡಬೇಕು, ರೇಸ್ ಮಾಡಬೇಕು. ಸ್ಟಾರ್ಟಿಂಗ್ ಫೇಸಲ್ಲಿ ರೇಸ್ ಮಾಡೋದಕ್ಕೆ ಆಗಲ್ಲ. ಸೊ ಅದರಿಂದ ಒಬ್ಬರು ಏನು ಮಾಡಬೇಕಂದ್ರೆ, ಹೋಲ್ಡ್ ಮಾಡಿ ಮೇಲಕ್ಕೆ ಎತ್ತಿಸ್ಬೇಕು, ಡೌನ್ ಮಾಡಿಸ್ಬೇಕು, ಮೇಲಕ್ಕೆ ಎತ್ತಿಸ್ಬೇಕು, ಡೌನ್ ಮಾಡಿಸ್ಬೇಕು. ಆ ಕಾಲು ಆಟೋಮೆಟಿಕ್ ಮಾಡ್ಕೊತಾ ಇರಬೇಕು. ಸೊ ಇದು ಒಂದು ಎಕ್ಸಸೈಸ್ ನಂಬರ್ 6 ಆಗಿದೆ. ಎಕ್ಸಸೈಸ್ ನಂಬರ್ 7 ಏನಂದರೆ, ರೊಟೇಷನ್. ಮಂಡಿ ಈ ಥರ ಮಡಚಿಬಿಟ್ಟು ಇದು ಈ ಹಿಪ್ ಜಾಯಿಂಟ್ಗೆ ಮೂಮೆಂಟ್ ಕೊಡಬೇಕು. ಈ ಜಾಯಿಂಟು ಮೂಮೆಂಟ್ ಆಗಬೇಕು. ಯಾರಾದರೂ ಒಬ್ಬರು ಅಲ್ಲಿ ಹಿಡ್ದಿರಬೇಕು, ಈ ಥರ ಹಿಡ್ಕೊಬಿಟ್ಟು ಈ ಥರ ಮೂಮೆಂಟ್ಸ್ ಮಾಡಿಸ್ಬೇಕು ಚೆನ್ನಾಗಿ. ರೊಟೇಷನ್ ಇದು ಆಗುತ್ತೆ. ಯಾವ ಥರ ಆಗುತ್ತೆ? ಈ ಥರ ಮಾಡಿಸ್ಬೇಕು. ಓಕೆ, ನೆಕ್ಸ್ಟ್ ಎಕ್ಸಸೈಸ್ ಯಾವ ಥರ ಮಾಡಬೇಕಂದ್ರೆ, ರೊಟೇಷನ್, ಶೋಲ್ಡರ್ ರೊಟೇಷನ್. ಶೋಲ್ಡರ್ಗೆ ಈ ರೀತಿ ರೊಟೇಟ್ ಮಾಡಿಸ್ಬೇಕು. ಹಿಂದೆ ತನಕ ಕೈ ಹೋಗಬೇಕು, ಮುಂದೆ ತನಕ ಬರಬೇಕು. ಇದೂ ಒಂದು 30 ಇಲ್ಲ 40 ಮಾಡಬೇಕು. ಹೋಗ್ತಾ ಹೋಗ್ತಾ ರೇಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಓಕೆ, ನೆಕ್ಸ್ಟ್ ಎಕ್ಸಸೈಸ್ ಬಂದು ಕೈ ಎರಡು ಮೇಲಕ್ಕೆ ಎತ್ತಬೇಕು, ಎರಡು ಡೌನ್ ಮಾಡಬೇಕು. ಎತ್ತಬೇಕು, ಎರಡು ಡೌನ್ ಮಾಡಬೇಕು. ಇಂಪ್ಯಾಕ್ಟ್ ಆಗಿರೋ ಕೈಗೆ ಚೆನ್ನಾಗಿರೋ ಕೈದು ಪವರ್ ಯೂಸ್ ಮಾಡಿ ಮೇಲಕ್ಕೆ ರೇಸ್ ಮಾಡಬೇಕು, ಡೌನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಎಕ್ಸಸೈಸ್ ಬಂದು ಸೈಡ್ಸಿಂದ ಶೋಲ್ಡರ್ನ ಎತ್ತಬೇಕು. ಓಕೆ, 1, 2, 3, 4 ಈ ಥರ 30 ಇಲ್ಲ 40 ಎಷ್ಟಾಗುತ್ತೋ ಅಷ್ಟು ಸೈಡ್ಸಿಂದ ಮಾಡಿಸ್ಬೇಕು.
ಶೋಲ್ಡರ್ದು ಎಕ್ಸಸೈಸ್ ಇದು. ನೆಕ್ಸ್ಟ್ ಎಕ್ಸಸೈಸ್ ತುಂಬ ಮುಖ್ಯ. ಫಸ್ಟ್ ಎಕ್ಸಸೈಸ್ ಯಾವ ಥರ ಅಂದರೆ 2 ಕೈ ರೇಸ್ ಮಾಡಬೇಕು. ಈ ಥರದ್ದು ಒಂದು ಪುಲ್ಲಿ ತುಂಬ ಮುಖ್ಯ. ಈ ಥರದ್ದೊಂದು ತಗೊಬಿಟ್ಟು ಪುಲ್ಲಿ ಮಾಡಬೇಕಾಗಿರುತ್ತೆ ರೋಪಲ್ಲಿ. ಕಮಾನ್. ಸ್ಟ್ರೋಕ್ ಆಗಿರೋ ಕೈಗೆ ಚೆನ್ನಾಗಿರೋ ಕೈದು ಪವರ್ ಯೂಸ್ ಮಾಡಬೇಕು. ಚೆನ್ನಾಗಿರೋ ಕೈಯಿಂದ ಹಾಕಿ ರೋಪ್ನ ಈ ಥರ ಪ್ರೆಸ್ ಮಾಡಿದ್ರೆ ಸ್ಟ್ರೋಕ್ ಆಗಿರೋ ಕೈ ಮೇಲಕ್ಕೆ ಹೋಗಬೇಕು. ಸಡನ್ನಾಗ ಸ್ಟ್ರೋಕ್ ಆಗಿರೋ ಕೈ ಡೌನ್ ಹೋಗಬಾರ್ದು ಅಂದ್ಬಿಟ್ಟು ಚೆನ್ನಾಗಿರೋ ಕೈ ಫೋರ್ಸ್ ಮೇಲೆ ನಿಧಾನಕ್ಕೆ ಕೆಳಗೆ ಬಿಡಬೇಕು. ಇದು 15, 20, 50, 100 ಎಷ್ಟಾಗುತ್ತೋ ಅಷ್ಟೊಂದು ಮ್ಯಾಕ್ಸಿಮಮ್ ಮಾಡಬೇಕು. ಓಕೆ, ಸೆಕೆಂಡ್ ಎಕ್ಸಸೈಸ್ ಸೈಡ್ಸ್ ಬೈ ಸೈಡ್. ಓಕೆ, ಈ ಥರ 2 ಸೈಡ್ಸಿಂದ ಮಾಡಬೇಕಾಗಿರುತ್ತೆ. ಇದೂ 20, 30, 50 ಎಷ್ಟಾಗುತ್ತೋ ಅಷ್ಟೊಂದು ಮಾಡಬೇಕು. ಎಕ್ಸಸೈಸ್ಗೆ ಅಂತಾನೆ ಡೆಡಿಕೇಟ್ ಮಾಡಬೇಕು ಟೈಮು. ಅದಕ್ಕೆ ಒಂದು 2 ಅವರ್ಸ್ ಬೆಳಗ್ಗೆ, 2 ಅವರ್ಸ್ ನೈಟ್ ಅಂತ ಮಾಡಬೇಕು. ಮಿನಿಮಮ್ ಸ್ಟಾರ್ಟಿಂಗ್ ಒಂದು ಅರ್ಧ ಗಂಟೆ ಬೆಳಗ್ಗೆ, ಅರ್ಧ ಗಂಟೆ ನೈಟ್ ಅಂತ ಸ್ಟಾರ್ಟ್ ಮಾಡಬೇಕು. ಹೋಗ್ತಾ 2 ಅವರ್ಸ್ ಮಾರ್ನಿಂಗ್, 2 ಅವರ್ಸ್ ನೈಟ್ ಅಂತ ಮಾಡಬೇಕು. ಓಕೆ, ವ್ರಿಸ್ಟ್ ಮೂಮೆಂಟ್ ತುಂಬ ಮುಖ್ಯ. ಯಾವ ಥರ ಅಂದರೆ ಈ ಥರ ಕೈಗೆ ಅಪ್ ಆ್ಯಂಡ್ ಡೌನ್ ಮಾಡಬೇಕು. ಅಪ್ ಆ್ಯಂಡ್ ಡೌನ್ ಹಿಡಿದು ಕೆಲವೊಂದು ದಿನ ಮಾಡಿಸ್ಬೇಕು. ಆದಮೇಲೆ ಬಂದು ತಾನಾಗೆ ಮಾಡೋದಕ್ಕೆ ಟ್ರೈ ಮಾಡಬೇಕು. ಆದಮೇಲೆ ಫಿಂಗರ್ಸ್ ಈ ಥರ ಎಕ್ಸಸೈಸಸ್ ಮಾಡಿಸ್ಬೇಕು. ಸ್ಪಂಜ್ ಬಾಲ್ ಕೊಟ್ರೇನೂ ಓಕೆನೇ, ಹಾಗೇನೆ ಟ್ರೈ ಮಾಡಿಸ್ದ್ರೇನೂ ಓಕೆನೇ. ಈ ಥರ ಎಕ್ಸಸೈಸಸ್ ಮಾಡಿಸ್ಬೇಕು. ಕೆಲವರಿಗೆ ಬೆಟ್ಗಳು ಬಿಗಿ ಆಗೋಗ್ಬಿಟ್ಟಿರುತ್ತೆ, ಅವ್ರಿಗೆ ಮಸ್ಕ್ಯುಲರ್ ಸ್ಪಾಸಮ್ ಇರೋದ್ರಿಂದ ಅದು ಬಿಗಿ ಆಗೋಗ್ಬಿಟ್ಟಿರುತ್ತೆ. ಅದನ್ನು ನಾನು ನಿಧಾನಕ್ಕೆ ಎಕ್ಸಸೈಸ್ ಮಾಡ್ತಾ ರಿಲ್ಯಾಕ್ಸ್ ಮಾಡಿಸ್ಬೇಕು. ಆಮೇಲೆ ಏನು ಮಾಡಬೇಕು, ಕೈನ ಈ ಥರ ರೊಟೇಟ್ ಮಾಡಿಬಿಟ್ಟು ಈ ಮಸಲ್ಗೆ ವರ್ಕ್ ಕೊಡಬೇಕು. ಈ ಮಸಲ್ಗೆ ಯಾವ ಥರ ವರ್ಕ್ ಕೊಡೋದಂದರೆ ಬ್ರಿಸ್ಟು ಈ ಥರ ಎಕ್ಸಸೈಸ್ ಮಾಡಿದ್ರೆ ಈ ಮಸಲ್ಗೆ ವರ್ಕ್ ಕೊಟ್ಟಂಗೆ ಆಗುತ್ತೆ, ಪ್ಲಸ್ ಬ್ರಿಸ್ಟನ್ನು ವರ್ಕ್ ಆದಂಗೆ ಆಗುತ್ತೆ. ಎಲ್ಬೋ ಮೂಮೆಂಟ್ ತುಂಬ ಮುಖ್ಯ. ಎಲ್ಬೋ ಮೂಮೆಂಟ್ ಫೋಲ್ಡಿಂಗ್ ಸ್ಟ್ರೈಟಿಂಗ್, ಫೋಲ್ಡಿಂಗ್ ಸ್ಟ್ರೈಟಿಂಗ್, ಫೋಲ್ಡಿಂಗ್ ಸ್ಟ್ರೈಟಿಂಗ್ ಇದನ್ನು ತುಂಬ ಮುಖ್ಯ. ಈ ಎಕ್ಸಸೈಸಸ್ಸನ್ನು ಒಂದು 10 ಟೈಮ್, 20 ಟೈಮ್ಸ್, 30 ಟೈಮ್ಸ್ ಆದಷ್ಟು ಜಾಸ್ತಿ ಮಾಡಬೇಕು ಈ ಎಕ್ಸಸೈಸನ್ನು. ಸೊ ಇಂಪ್ಯಾಕ್ಟ್ ಆಗಿರೋ ಎಲ್ಲ ಜಾಯಿಂಟ್ಸನ್ನು ಮೂಮೆಂಟ್ಗಾಗಿ ಬರಬೇಕು. ಅದೇ ಮೇಯ್ನ್ ಉದ್ದೇಶ. ಈ ಎಕ್ಸಸೈಸ್ಗೆ ಮ್ಯಾಕ್ಸಿಮಮ್ ಟೈಮು 2 ಅವರ್ಸ್, 3 ಅವರ್ಸ್ ಆ ಥರ ಕೊಡಬೇಕು. ದಿನದಿನಕ್ಕೆ ರೇಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇವತ್ತು 10 ಮಾಡ್ತಾ ಇದ್ದೀರಾ, ನಾಳೆ 15ಗೆ ಟ್ರೈ ಮಾಡಬೇಕು. ಇವತ್ತು 15, ನಾಳೆ 20, 25 ಇದೇ ಥರ 5 ರೇಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇದು ಸ್ಟಾರ್ಟ್ ಮಾಡಿದ ತಕ್ಷಣವೇ ರಿಸಲ್ಟ್ ಕೊಡಲ್ಲ, ಸ್ಲೋ ಆ್ಯಂಡ್ ಸ್ಟಡಿ ರಿಸಲ್ಟ್ ಕೊಡೋದು. ಬಟ್ ಇದರಲ್ಲಿ ಹೋಪ್ ಕಳ್ಕೊಂಡಿರ ಕಂಟಿನ್ಯೂ ಮಾಡ್ತಾ ಇರಬೇಕು, ಒಳ್ಳೆ ರಿಸಲ್ಟ್ ಬರುತ್ತೆ.